ಇದು ಬಿಸ್ನೆಸ್ ಮಾಡೋದಕ್ಕೆ ಅಂತ ಬಂದವನೊಬ್ಬ ಮನೆಗಳ್ಳನಾಗಿರುವಂತಹ ಕಥೆ. ಬಿಸ್ನೆಸ್ಗಾಗಿ ಹೈದರಾಬಾದ್ನಿಂದ ಕಲಬುರಗಿಗೆ ಬಂದಿದ್ದಂತಹ ಕಿಲಾಡಿ ಕ್ಯಾಟರಿಂಗ್ ಬಿಸ್ನೆಸ್ಗೆ ಹಣ ಸಾಲದ್ದಕ್ಕೆ ಮನೆ ಕಳ್ಳತನಕ್ಕೆ ಇಳಿದಿದ್ದಾನೆ. ಬಿಸ್ನೆಸ್ಗಿಂತ ಕಳ್ಳತನವೇ ಸುಲಭ ಅಂತ ಹೇಳಿ ಕಳ್ಳತನವನ್ನ ಮುಂದುವರೆಸಿದ್ದ ಈ ಖದೀಮ ಹೈದರಾಬಾದ್ ಮೂಲದ ಕುಖ್ಯಾತ ಮನೆಗಳ್ಳ ಕಲಬುರಗಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಮೊಹಮ್ಮದ್ ಮುಜಾಹಿದ್ ಅಲಿಯಾಸ್ ಜಾವಿದ್ನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ರಾತ್ರಿ ಕಲಬುರಗಿಯಲ್ಲಿ ಮನೆ ಕಳ್ಳತನ ಮಾಡ್ತಾ ಇದ್ದ, ಬೆಳಗ್ಗೆ ಹೈದರಾಬಾದ್ಗೆ ವಾಪಸ್ ಆಗ್ತಾ ಇದ್ದ. ಹೈದರಾಬಾದ್ನಿಂದ ರೈಲಿನಲ್ಲಿ ಬಂದು ಕಲಬುರಗಿಯಲ್ಲಿ ಕಳ್ಳತನವನ್ನ ಮಾಡ್ತಾ ಇದ್ದ. ಕಳ್ಳತನ ಮುಗಿಸಿ ರೈಲಿನಲ್ಲಿ ಹೈದರಾಬಾದ್ಗೆ ವಾಪಸ್ ಆಗ್ತಾ ಇದ್ದ. ಇದನ್ನೇ ಆತ ತನ್ನ ಕೆಲಸದ ರೀತಿಯಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದ. ಮಹಾರಾಷ್ಟ್ರದ ನಾಗ್ಪುರದ ಕೊಲೆ ಪ್ರಕರಣದಲ್ಲೂ ಕೂಡ ಈತ ಭಾಗಿಯಾಗಿದ್ದ ಅನ್ನುವಂಥ ವಿಚಾರ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ತಾಂತ್ರಿಕ ಮಾಹಿತಿಯನ್ನು ಆಧರಿಸಿ ಪೊಲೀಸರು ಈ ಮನೆಗಳ್ಳನನ್ನ ಅರೆಸ್ಟ್ ಮಾಡಿದ್ದಾರೆ. 4 ಮನೆಗಳ್ಳತನ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ 13.40 ಲಕ್ಷ ರೂಪಾಯಿ ಮೌಲ್ಯದ ನಗ ನಾಣ್ಯಗಳನ್ನ ಪೊಲೀಸರು ವಶಕ್ಕೂ ಕೂಡ ಪಡ್ಕೊಂಡಿದ್ದಾರೆ ಆತನಿಂದ. ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಆರಂಭದಲ್ಲಿ ಬಂದವನು ಮನೆಗಳ್ಳತನವನ್ನ ಶುರು ಮಾಡ್ತಾನೆ. ಅದಾದ ನಂತರ ಇದೇ ಸುಲಭ ಇದೆಯಲ್ಲ ಅಂತ ಹೇಳ್ಕೊಂಡು ಅದನ್ನೇ ಕಂಟಿನ್ಯೂ ಮಾಡ್ತಾನೆ. ರೈಲಲ್ಲಿ ಬಂದು ಹೈದರಾಬಾದ್ನಿಂದ ಬಂದು ಕಳ್ಳತನವನ್ನ ಮಾಡಿಕೊಂಡು ಕಲಬುರಗಿಯಿಂದ ರೈಲಲ್ಲಿ ವಾಪಸ್ ಆಗ್ತಾ ಇದ್ದ. ಸೊ ಈಗ ಸಿಕ್ಕಾಕೊಂಡಿದ್ದಾನೆ. ಸೌತ್ ಸಬ್ ಡಿವಿಷನ್ನ ಸ್ಟೇಷನ್ ಬಜಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ ಒಂದು ಉತ್ತಮ ಪತ್ತೆ ಕಾರ್ಯ ಮಾಡಿದರೆ ಅದರಲ್ಲಿ ಒಬ್ಬ ಅಂತಾರಾಜ್ಯ ಮನೆಗಳ್ಳತನ ಮಾಡುವ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಈ ವರ್ಷ ಜನವರಿಯಲ್ಲಿ ಒಂದು ಮನೆಗಳ್ಳತನ ಪ್ರಕರಣ ಆಗಿತ್ತು ಓಲ್ಡ್ ಜೇವರ್ಗಿ ರೋಡಲ್ಲಿ. ನಂತರ ಇದೇ ವರ್ಷದ ಜೂನ್ ತಿಂಗಳಲ್ಲಿ ಒಂದು ಚೌಕ್ ಪೊಲೀಸ್ ಸ್ಟೇಷನ್ ಬಂಬು ಬಜಾರ್ ಏರಿಯಾದಲ್ಲಿ ಒಂದು ಮನೆಗಳ್ಳತನ ಆಗಿತ್ತು. ಅಲ್ಲಿ ನಮಗೆ ದೊರೆತ ಕೆಲವು ವೈಜ್ಞಾನಿಕ ಮತ್ತು ತಾಂತ್ರಿಕ ಸಾಕ್ಷ್ಯಾಧಾರಗಳ ಮೇರೆಗೆ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಅವನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತನಾದ ಆರೋಪಿ ಹೆಸರು ಮೊಹಮ್ಮದ್ ಮುಜಾಹಿದ್ ಅಲಿಯಾಸ್ ಜಾವೇದ್ ಅಂತ. ಬೇಸಿಕಲಿ ಇವನು ಹೈದರಾಬಾದ್ ನಾಂಪಲ್ಲಿ ಏರಿಯಾದವನು. ಅವನನ್ನು ಬಂಧನ ಮಾಡಿ ವಿಚಾರಣೆ ಒಳಪಡಿಸಿದಾಗ ಒಟ್ಟು ಅವನ ಚಲನವಲನಗಳು ಏನೇನು ಮೂಮೆಂಟ್ಸ್ ಆಗಿದೆ ಅದರ ಮೇಲುಗಡೆ ಒಟ್ಟು 4 ಮನೆಗಳ್ಳತನ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ 4ರಲ್ಲಿ 3 ಸ್ಟೇಷನ್ ಬಜಾರಲ್ಲಿ ವರದಿಯಾಗಿರುವಂಥದ್ದು. ಈ ವರ್ಷ 2 ಆಗಿದೆ, ಒಂದು ಸ್ಟೇಷನ್ ಬಜಾರ್ ಮತ್ತು ಚೌಕಲ್ಲಿ. ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ಸ್ಟೇಷನ್ ಬಜಾರಲ್ಲಿ ವರದಿಯಾಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.